ಅಂತ ನಾನು ಇವ್ರ ಹತ್ರನೇ ಗೊಂಬೆ ಇದು ಎಲ್ಲನೂ ತೊಗೊಳಕ್ಕೆ ಬರೋದು ಹಬ್ಬಕ್ಕೆ. ಪಾಪ ಈ ಥರ ಎಷ್ಟೋ ಜನಗಳು ಹೀಗೆ ಬೀದಿನಲ್ಲಿ ಆಗಲ್ಲ ಅವ್ರಿಗೆ ಅಂಗಡಿಗೆಲ್ಲ ರೆಂಟ್ ಕೊಟ್ಟು ಮಾಡೋಕ್ಕೆ ಕಷ್ಟ ಆದ್ರಿಂದ ಇಲ್ಲಿ ಮಾಡ್ಕೊಂಡಿರ್ತಾರೆ. ಅವ್ರು ಬಡವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದು ನಾವು, ಪಾಪ ಅಲ್ವಾ, ಅವರು ನಮ್ಮ ಹಾಗೆ ಅಲ್ವಾ, ಏನು ಅವ್ರ ಪಾಡಿಗೆ ಅವ್ರು ಮಾರ್ಕೊಂಡು ಹೋಗ್ತಾರೆ. ಅವ್ರಿಗೆ ಬೇಕಾದ್ರೆ ಟೈಮಿಂಗ್ಸ್ ಕೊಡಲಿ, ಇಷ್ಟು ಟೈಮಿಂಗ್ಸಲ್ಲಿ ಬಂದು ಮಾರ್ಕೊಳ್ಳಿನೇ ಮಾಡ್ಕೋತಾರೆ ಅವರು. ಅವರಿಂದ ಏನು ತೊಂದರೆ ಆಗ್ತಿಲ್ಲ. ಆ್ಯಕ್ಚುಲಾಗಿ ಟ್ರಾಫಿಕ್ ಹೋಗ್ತಿರೋದು ಅಲ್ಲಿ, ಇದೇನು ಫುಟ್ಪಾತ್ ಮೇಲೆ ಬರ್ತಾರೆ ಅವರು. ಅಲ್ಲ, ಅದೇನೋ ಒಂದು ನಿಮಿಷ ಟೈಮ್ ಬೀಯಿಂಗ್ ನಿಲ್ಲಿಸ್ತಾರಮ್ಮ ವ್ಯಾಪಾರ ಮಾಡೋಕ್ಕೆ. ಅವ್ರೇನು 24 ಗಂಟೆ ಗಾಡಿ ನಿಲ್ಸಿರ್ತಾರ? ಅಲ್ಲ, ಅದಕ್ಕೆ ಹೇಳಿದ್ದು ಇವ್ರು ಏನು ಗೊತ್ತಾ, ಅದಕ್ಕೆ ಪಾರ್ಕಿಂಗ್ ಏರಿಯಾ ಅಂತ ದೇ ಶುಡ್ ಬಿ ಸಮ್ ಅದರ್ ಪ್ಲೇಸ್ ಫಾರ್ ದೆಮ್ ಅಲ್ವಾ. ಅವ್ರಿಗೆ ಪಾರ್ಕಿಂಗ್ ಏರಿಯಾದಲ್ಲೇ ನಿಲ್ಲಿಸ್ಬೇಕು. ಅವ್ರು ಇಲ್ಲಿ ನಿಲ್ಲಿಸ್ಬೇಡಿ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಲಿ. ನಾ ಹೇಳಿದೆ RTO ಹೋದವ್ರು ಇನ್ಸ್ಟ್ರಕ್ಷನ್ಸ್ ಕೊಡಲಿ, ಇಲ್ಲಿ ನಿಲ್ಸ್ಕೊಡ್ದು ಫುಟ್ಪಾತ್ ಹತ್ರ ಯಾವುದು ಅಂತ. ಬಟ್ ಇವ್ರು ಮಾರೋರ ಮೇಲೆಲ್ಲ ಇದು ಮಾಡಬಾರ್ದು, ದೌರ್ಜನ್ಯ ಅದಂಗೆ ತಪ್ಪು ತಿಳ್ಕೊಬೇಡಿ. ಇಟ್ಸ್ ನಥಿಂಗ್ ಬಟ್ ಒಂದು ದೌರ್ಜನ್ಯ ಅಷ್ಟೇ. ಪಾಪ ಅವ್ರು ಎಲ್ಲಿ ಹೋಗ್ಬೇಕು ಅವರು, ಪಾಪ ನಮ್ಗೆ ಅನುಕೂಲ ಅದು ಸರಿಯಮ್ಮ. ಆದರೆ ಪಾಪ ಬಡವ್ರ ಹೊಟ್ಟೆ ಮೇಲೆ ಹೊಡೆದು ನಾವು ಯಾವ ಪಾಪ ಅವರು ನಮ್ಮಂಗೆ ಅಲ್ವಾ ಮನುಷ್ಯರು. ಪಾಪ ಏನೋ ಒಂದು ಮಾಡ್ಕೊತಿರ್ತಾರಲ್ವ, ಅವ್ರಿಗೆ ಇದು ಮಾಡಬಾರ್ದು. ನಾವು ಮನುಷ್ಯತ್ವ ಇರ್ಬೇಕು ಮನುಷ್ಯನಿಗೆ ಅಷ್ಟೇ. ಹೌದು, ಶಾಪ್ ಹಂಗಲ್ಲ, ಅಲ್ಲೂ ತಗೋತೀವಿ ತಗೊಳ್ಳಲ್ಲ ಅಂತಲ್ಲ. ಇಲ್ಲಿ ಬಂದ್ರೆ ನಮ್ಗೆ ಇಲ್ಲಿ ಚೆನ್ನಾಗಿ ಕಂಡ್ರೆ ಇಲ್ಲೇ ತಗೊಳ್ತೀವಿ. ಅಂಡ್ ದೇ ಆರ್ ಅಲ್ಲಿ ಅವ್ರು ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ ಇಲ್ಲಿ ಕಂಪೇರ್ ಟು ಹಿಯರ್. ಅವ್ರು ಯಾಕೆಂದ್ರೆ ಅವ್ರು ರೆಂಟ್ ಕೊಡಬೇಕಲ್ಲಿ ಒಳಗಡೆಗೆ. ಪಾಪ ಇವ್ರಿಗೆ ರೆಂಟು ಇಲ್ಲ, ಏನೋ ಒಂದು ಮಾಡ್ಕೊಂಡಿರ್ತಾರಲ್ಲ ಇವ್ರಿಗೆ. ಅದಕ್ಕೆ ಅವ್ರಿಗೆ ಅನ್ಯಾಯ ಮಾಡಬಾರ್ದು ಅಂತ ನನ್ನ ಇದು ಅಷ್ಟೇ. ತಪ್ಪು ತಿಳ್ಕೊಬಾರ್ದು. ಯಾರು ಇದೇನಿಲ್ಲ, ಜನರಲ್ ಆಗಿ ನಾನು ಹೇಳ್ತಾ ಇರೋದು. ಇಟ್ಸ್ ನಾಟ್ ಪರ್ಟಿಕ್ಯುಲರ್ ಇದು, ಐ ಆಮ್ ನಾಟ್ ಸಪೋರ್ಟಿಂಗ್ ದೆಮ್ ಅಂತಲ್ಲ. ಅಲ್ಲ, ಎಲ್ಲರಿಗೂ ನಾ ಏನು ಹೇಳಿದೆ ಅಂದರೆ ಪಾರ್ಕಿಂಗ್ ಏರಿಯಾ ಬೇರೆ ಕಡೆ ಇರಲಿ. ನೀವೇನು ಗಾಡಿ ಫುಟ್ಪಾತ್ ಹತ್ರ ನಿಲ್ಲಿಸ್ತಿದ್ದೀರಾ, ದಟ್ ಶುಡ್ ನಾಟ್ ಬಿ ದೇರ್ ಶುಡ್ ಬಿ ಸಮ್ ಅದರ್ ಪಾರ್ಕಿಂಗ್ ಏರಿಯಾ. ಅಲ್ಲೇ ನಿಲ್ಲಿಸಿ ಬಂದ್ಬೇಕಾದ್ರೆ ಇಲ್ಲಿ ವ್ಯಾಪಾರ ಮಾಡಲಿ. ಅವಾಗ ಇವ್ರಿಗೂ ಏನು ತೊಂದರೆ ಇಲ್ಲ. ಜನರಲ್ ಪಬ್ಲಿಕ್ಗೂ ತೊಂದರೆ ಇಲ್ಲ. ಜನರಲ್ ಆಮೇಲೆ ರೋಡ್ ದೊಡ್ಡದು ಮಾಡ್ತೀವಿ ಅಂತ ಏನೇನೋ ಮಾಡ್ತಾರೆ, ಏನೇನೋ ಒಂದು ಸರಿಗಿಲ್ಲ. ಆಮೇಲೆ ರೋಡ್ ಮಾಡೋಕ್ಕೆ ಹೊರಟ್ರೆ ತುಂಬ ಟೈಮ್ ತೊಗೊಳ್ತಾ ಇದ್ದಾರೆ. ದೇ ಆರ್ ಟೇಕಿಂಗ್ ಲಾಟ್ ಆಫ್ ಟೈಮ್. ಸೊ ಎಲ್ಲರಿಗೂ ತೊಂದರೆ ಆಗ್ತದೆ. ಇಷ್ಟೇ ನಂದು ರಿಕ್ವೆಸ್ಟ್ ಅಷ್ಟೇ. ಪಾಪ ಅವ್ರಿಗೂ ತೊಂದರೆ ಆಗಬಾರ್ದು, ಜನರಲ್ ಪಬ್ಲಿಕ್ಕು ಯಾರಿಗೂ ತೊಂದರೆ ಆಗಬಾರ್ದು, ಎಲ್ಲರಿಗೂ ಕಾಮನ್ ಇದು. ದಟ್ಸ್ ಆಲ್. ಈಗ ಫುಟ್ಪಾತ್ ಇರೋದು ಓಡಾಡಕ್ಕೆ. ಹೌದು ಹೌದು ಹೌದು. ಈ ವ್ಯಾಪಾರ ಅನ್ನೋದನ್ನ ಫುಟ್ಪಾತ್ ತಗೊಂಡ್ಬಂದ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಅಂದ್ರೆ ನಿಮಗೆಲ್ಲ ಓಡಾಡಕ್ಕೆ ತುಂಬ ತೊಂದರೆ ಮಾಡ್ತಾ ಇದ್ದಾರೆ. ಆದಷ್ಟು ಅದು ಪಬ್ಲಿಕ್ಗೆ ಪ್ರಾಬ್ಲಮ್ ಆಗುತ್ತೆ. ಅದು ಅವ್ರಿಗೆ ಏನು ಕೊಟ್ಟಿದ್ದಾರೋ ಆ ಜಾಗ ಅದರಲ್ಲಿ ಮಾಡ್ಕೊಳ್ಳಿ, ಬೇಡ ಅನ್ನಲ್ಲ. ಆದರೆ ಆದಷ್ಟು ಪಾದಚಾರಿಗಳಿಗೆ ಮಾಡಿದ್ರೆ ಒಳ್ಳೆಯದು, ಫ್ರೀಯಾಗಿದ್ದರೆ ಒಳ್ಳೆಯದು ಅಂತ. ಸುಪ್ರೀಂ ಕೋರ್ಟ್ ಬೇರೆ ತಂದಿದ್ದಾರೆ. ಅದ್ರ ಪ್ರಕಾರ ಇವ್ರು ನಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ತೆರವು ಮಾಡ್ತಾ ಇದ್ದಾರೆ, ಇಲ್ಲೂ ಹಾಗೆ ಮಾಡಿದ್ರೆ ಒಳ್ಳೆಯದು ಅಂತ. ಮೈಸೂರು ಈ ಥರ ಇಲ್ಲ, ಅಧ್ವಾನ ಇಲ್ಲ. ಮೈಸೂರು ಈ ಥರ ಎಲ್ಲ ಫುಟ್ಪಾತ್ ಆಗಲಿ ಇದಾಗಲಿ ಆ ಥರದ್ದೆಲ್ಲ ಯಾವುದೇ ರೀತಿಯಾದ ಇದಿಲ್ಲ ಮಾರ್ಕೆಟಲ್ಲಿ. ಚೆನ್ನಾಗಿ ಬಿಟ್ಟಿದೆ, ಓಡಾಡೋಕ್ಕೆ ಜಾಗ ಬಿಟ್ಟಿದೆ. ಆ ಥರ ತೊಂದರೆ ಇಲ್ಲ. ಹೌದು ಗಾಡಿ ಎಲ್ಲಂದ್ರೆ ಅಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ತಾ ಇರ್ತಾರೆ ಇಲ್ಲಿ. ಆಮೇಲೆ ಅದಕ್ಕೆ ಕೊನೆ ಇಲ್ಲ, ಯಾರು ಕೇಳೋರಿಲ್ಲ ಆ ಥರ ಮಾಡ್ತಾ ಇದ್ದಾರೆ. ಸ್ವಲ್ಪ ಅದು ಸ್ಟ್ರಿಕ್ಟಾಗಿ ಮಾಡಿದ್ರೆ ಅವ್ರಿಗೂ ಒಳ್ಳೆಯದು, ಓಡೋರಿಗೂ ಒಳ್ಳೆಯದು ಅಂತ ಹೇಳ್ತಾರೆ. ಮಾಡಿದ್ರೆ ಒಳ್ಳೆಯದು ಅಂತ. ಸರಿ ಅಂತ ಹೇಳಕ್ಕೆ ಬರಲ್ಲ. ಅದು ಗೌರ್ಮೆಂಟವ್ರು ಯಾವ ಥರ ಮಾಡ್ತಾರೋ ಅದರ ಯೂಸ್ ಮಾಡಬೇಕು ಅದನ್ನು. ಸೊ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋದಕ್ಕೆ ಜೊತೆಗೆ ಪಾರ್ಕಿಂಗು ಮಾಡ್ತಾರೆ, ಓಡಾಡೋಕ್ಕಾಗಲ್ಲ. ಇಷ್ಟು ದಿವಸ ಇಲ್ಲಿ ನಿಂತ್ಕೊಳ್ಳೋಕೆ ಆಗ್ತಿರಲಿಲ್ಲ, ಇಲ್ಲಿ ಓಡಾಡೋಕ್ಕಾಗ್ತಿರಲಿಲ್ಲ. ಇವಾಗ ಸ್ವಲ್ಪ ಏನೋ ಪಟ್ಟಿಯನ್ನು ಹಾಕ್ಬಿಟ್ಟು ವೈಟ್ ಪಟ್ಟಿ ಅಂತ ಹಾಕ್ಬಿಟ್ಟು ಮಾಡಿದ್ದಾರೆ. ಸ್ವಲ್ಪ ಪರವಾಗಿಲ್ಲ, ಯಾಕೆ ಒಂದು 15 ದಿನ ಪರವಾಗಿಲ್ಲ, ಇಂಪ್ರೂವ್ ಆಗಿದೆ. ಸ್ವಲ್ಪ ಓಡಾಡ್ಬೋದು ಮೊದಲು ಥರ. ಇನ್ನು ಮುಂದ್ಗಡೆ ಫುಟ್ಪಾತು ಸರಿ ಇಲ್ಲ ನೋಡಿ, ಸರಿ ಮಾಡಬೇಕು. ಅದನ್ನು ಸ್ವಲ್ಪ ಹೋಗಿದೆ, ಜಾಮೇಜ್ ಆಗಿದೆ, ಸ್ವಲ್ಪ ಓಡಾಡೋಕ್ಕೆ ಕಷ್ಟ ಆಗ್ತಿದೆ. ಅದುವೇ ಈಗ ಸಂಜೆ ಆಗ್ತಿದಂಗೆ ಫುಲ್ ಕ್ರೌಡ್ ಆಗಿಬಿಡುತ್ತೆ. ಹೌದು ಹೌದು, ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಕ್ರೌಡ್ ಇರುತ್ತೆ. ಅವಾಗ ಪಾದಚಾರಿಗಳು ರೋಡಲ್ಲಿ ಓಡಾಡಬೇಕು. ಹೌದು 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 ಹೌದು. ಸರ್ಕಾರ ಇದು ಮಾಡೋದು ಗಮನ ತಂದಿದ್ದೀವಿ. ನಾವು ಏನು ಮಾಡ್ತಾರೆ ನೋಡೋಣ. ಅವರು ಸರ್ಕಾರಕ್ಕೆ ಗೊತ್ತಾಗಿದೆ ವಿಷಯ, ಅದಕ್ಕೆ ಒಂದೊಂದು ಸ್ಟೆಪ್ಸ್ ಗೊತ್ತಾದ್ರೆ ನೋಡೋಣ ಏನು ಮಾಡ್ತಾರೆ ಅಂದ್ಬಿಟ್ಟು ಟೈಮ್ ಕೊಡೋಣ ಅವ್ರಿಗೆ ಸ್ವಲ್ಪ. ಅಲ್ಲ, ಇದು ಅಧಿಕಾರಕ್ಕೆ ಯಾರು ಬಂದರೂ ಅಷ್ಟೇ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಷ್ಟೇ, ಏನೇನಿಲ್ಲ ಅಲ್ವಾ. ಇಂಪ್ರೂವ್ ಆಗ್ತಿದೆಯಲ್ಲ, ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಮುಂದೆ. ಅಲ್ಲ, ಆಗ ಹೇಳಕ್ಕೆ ಬರಲ್ಲ. ಅವಾಗಿಂದ ಡೆವಲಪ್ಮೆಂಟ್ ಆಗ್ತಾ ಇದೆ, ಒಂದೊಂದಾಗಿ ಆಗ್ತಿದೆ. ನೋಡೋಣ, ಟೈಮ್ ತೊಗೊಳುತ್ತೆ ಎಲ್ಲದಕ್ಕೂ ಅಲ್ವಾ. ನೋಡೋಣ ಏನಾಗುತ್ತೆ ಅಂತ. ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದೆ ಅಂತ ಹೇಳಕ್ಕೆ ಬರಲ್ಲ. ನೋಡೋಣ. ಗ್ಯಾರಂಟಿ ಭಾಗ್ಯ ಅನ್ನೋದು, ಫ್ರೀ ಅಂತ ಅನ್ನೋದು, ಅಕ್ಕಿ ಭಾಗ್ಯ ಆಗಿರ್ಬೋದು, ಗೃಹದ ಇರ್ಬೋದು, ಅದೆಲ್ಲ ಏನು ಗೊತ್ತಾ, ಅದೆಲ್ಲ ಅವ್ರಿಗೆ ಓಟ್ಗೋಸ್ಕರ ಮಾಡ್ತಾರೆ. ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ, ನಾವೇನೇನು ಹೇಳೋಕ್ಕಾಗಲ್ಲ, ಅವರು ಏನು ಮಾಡೋಕ್ಕಾಗಲ್ಲ. ಅವ್ರು ಓಟ್ಗೋಸ್ಕರ ಎಲ್ಲ ಪಾರ್ಟಿಯವ್ರು ಮಾಡ್ತಿದ್ದಾರೆ ಇವಾಗ. ಯು ಕೆನಾಟ್ ಸೇ ಎನಿಥಿಂಗ್ ಅದಕ್ಕೋಸ್ಕರ ಅಲ್ವಾ. ಅದಕ್ಕೋಸ್ಕರ 28 ಯಾರು ಬರ್ಬೋದು ಅಂತೀರಾ?
28ಗೆ ನೋಡೋಣ, ಟ್ರೆಂಡ್ ಹೇಗಿರುತ್ತೆ ಅವಾಗ ನೋಡಬೇಕಲ್ವಾ, ಟ್ರೆಂಡ್ ಹೇಗಿರುತ್ತೆ ನೋಡ್ಬೇಕು ಅವಾಗ ಅಲ್ವಾ. ಯಾಕಂದ್ರೆ ಈಗ ಬರ್ತಿದ್ದಂಗೆ ಒಂದೊಂದಾಗೆ ಫುಟ್ಪಾತಲ್ಲಿ ವ್ಯಾಪಾರ ಮಾಡಬಾರ್ದು, ಮತ್ತೊಂದು ಅಂತ ಅದಕ್ಕೂ ಓಟ್ಗೂ ಏನು ಬರಲ್ಲಮ್ಮ, ಅದಕ್ಕೆ ಓಟ್ ಬರಲ್ಲ. ಒಳ್ಳೆ ಕೆಲಸ ಇಲ್ಲ, ಅದೆಲ್ಲ ಕೇಳಲ್ಲ ಅವರು. ಏನು ಬೇಕೋ ಇಂಪಾರ್ಟೆಂಟ್, ಏನು ಬೇಸಿಕ್ ಫೆಸಿಲಿಟಿ ಸಿಕ್ಕಿರೋ ಸಾಕು ಅವ್ರಿಗೆಲ್ವಾ. ಓಟಕ್ಕೆ ಬೇಕು ಅಂತೀರಾ? ಬೇಸಿಕ್ ಫೆಸಿಲಿಟಿ ಅವ್ರಿಗೇನು ಬೇಕು, ಅವ್ರಿಗೆ ಓಡಾಡೋಕ್ಕೆ ಜಾಗ ಬೇಕು, ಪಾರ್ಕಿಂಗ್ ಜಾಗ ಬೇಕು, ಮತ್ತು ತೊಂದರೆ ಆಗಬಾರ್ದು. ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಆಗಲಿ ಯಾವುದ್ರಲ್ಲಾಗಲಿ ತೊಂದರೆ ಆಗಬಾರ್ದು, ಮಾಡಿದ್ರೆ ಸಾಕು ಅವ್ರಿಗೇನೇನು ಬೇಕಲ್ವಾ. ನೀವು ಇದ್ರಲ್ಲಿ ಪಾರ್ಟಿ ಇದರಲ್ಲಿ ನೀವು ಕೆಲಸ ಮಾಡಿದ್ರೆ ಸರ್ ಗ್ಯಾರಂಟಿ ಯೋಜನೆಗಳು ಎಷ್ಟು ಮಟ್ಟಿಗೆ ಸರಿ ಅಂತೀರಾ? ಗ್ಯಾರಂಟಿ ಯೋಜನೆ ಯಾರಿಗೆ ಬೇಕೋ ಹೋಗ್ತಿಲ್ಲ ಅಷ್ಟೇ, ಅದು ಏನು ಮಾಡೋಕ್ಕಾಗಲ್ಲ. ಅದು ಗ್ಯಾರಂಟಿ ಯೋಜನೆ ಯಾರಿಗೆ ತರಬೇಕೋ ಅವ್ರಿಗೆ ತಲುಪ್ತಿಲ್ಲ, ಏನು ಮಾಡೋಕ್ಕಾಗಲ್ಲ. ಅದು ಗೌರ್ಮೆಂಟ್ ಏನು ಮಾಡೋಕ್ಕಾಗಲ್ಲ, ನಾವೇನು ಮಾಡೋಕ್ಕಾಗಲ್ಲ, ನೀವೇನು ಮಾಡೋಕ್ಕಾಗಲ್ಲ. ತಿಂಗಳಿಂದ ಸ್ಟಾಪ್ ಆಗಿಬಿಟ್ಟಿದೆ. ಸ್ಟಾಪ್ ಆಗಿಬಿಟ್ಟು ಅದು ಕೊಡ್ತಾ ಇದೆ ಇನ್ಸ್ಟಾಲ್ಮೆಂಟಲ್ಲಿ, ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಇನ್ಸ್ಟಾಲ್ಮೆಂಟ್ ಅಲ್ಲ ಸರ್, 3-4 ತಿಂಗಳಿಂದ ಅದು ಫುಲ್ಲು. ಅದು ಯಾರಿಗೆ ಲಾಭ ಹೇಳಿ? ಅದಲ್ಲ, ಅದು ಲಾಭ ಪ್ರಶ್ನೆ ಬರಲ್ಲ, ಅದು ಲಾಭದ ಪ್ರಶ್ನೆ ಬರಲ್ಲ. ಅದು ಫಂಡ್ಸ್ ಬರಬೇಕಾ ಬಂದಮೇಲೆ ಮಾಡ್ತಾರೆ. ರಿಸರ್ವ್ ಬ್ಯಾಂಕಿಂದ ತೊಗೋಬೇಕು ಅವರು, ಟ್ರೆಷರಿಯಿಂದ ತೆಗೆದುಬಿಟ್ಟು ಕೊಡ್ತಾರಲ್ವ, ಕೊಡಬೇಕು ಅದಕ್ಕೋಸ್ಕರ.